ನಮಸ್ಕಾರ ಸ್ನೇಹಿತರೆ. IPL ಫ್ರಾಂಚೈಸಿಗಳು ಕೋಟಿ ಕೋಟಿ ಹಾಕಿ ಅದನ್ನ ಹೇಗೆ ರಿಟರ್ನ್ ಪಡಿತಾರೆ? ಈ ತರದೊಂದು ಪ್ರಶ್ನೆ ಖಂಡಿತ ನಿಮ್ಮ ಮೈಂಡಲ್ಲಿ ಇರುತ್ತೆ ಅಲ್ವಾ? ಯಾಕಂದ್ರೆ ಇತ್ತೀಚೆಗೆ RCB 16,706 ಕೋಟಿ ಕೊಟ್ಟು 4 ಪಾರ್ಟ್ನರ್ಸ್ ಅದರಲ್ಲಿ RCB ಟೀಮನ್ನ ಪರ್ಚೇಸ್ ಮಾಡಿದ್ರು. 16,706 ಕೋಟಿ ಕೊಟ್ಟು ಇದನ್ನ ಹೇಗೆ ಇವ್ರು ರಿಟರ್ನ್ ಪಡಿತಾರೆ? ಏನ್ ಲಾಭ ಇವರಿಗೆ ಅಂತ ನಿಮಗೆ ಪ್ರಶ್ನೆ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲೂ ಕೂಡ ಸಿಗದಂತ ಒಂದು ಎಕ್ಸ್‌ಪ್ಲನೇಷನ್ ಈಸಿಯಾಗಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಗೆ ಇನ್ಕಮ್ ಬರುತ್ತೆ? ವರ್ಕೌಟ್ ಆಗುತ್ತಾ ಇದು? ಸೊ ಇದ್ರ ಬಗ್ಗೆ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಸಾಮಾನ್ಯವಾಗಿ ಈಗ RCB ಟೀಮನ್ನ ಪರ್ಚೇಸ್ ಮಾಡಿದ್ರು ಆದಿತ್ಯ ಬಿರ್ಲಾ ಹಾಗೆ ಉಳಿದಂತ 3 ಪಾರ್ಟ್ನರ್ಸ್. ಸೊ ಅವರು 16,706 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ಕಮ್ ಎಲ್ಲೆಲ್ಲಿಂದ ಬರುತ್ತೆ? ನಂಬರ್ 1 BCCIನ ಒಂದು ಸೆಂಟ್ರಲ್ IPL ರೆವೆನ್ಯೂ ಶೇರ್ ಅಂತ ಇರುತ್ತೆ. ಸೊ ಪ್ರತಿ ವರ್ಷ BCCI ಒಂದು ದೊಡ್ಡ ಅಮೌಂಟ್ ಅನ್ನ ಪಡೆಯುತ್ತೆ. ಬಹಳ ಮುಖ್ಯವಾಗಿ ಮೀಡಿಯಾ ರೈಟ್ಸ್ ಇಂದ, ಅಂದ್ರೆ ಈ ಟಿವಿ, ನೀವು ಮೊಬೈಲ್ ಅಲ್ಲಿ ನೋಡ್ತೀರಾ, ಇದೆಲ್ಲವೂ ಕೂಡ ಒಂದಿಷ್ಟು ದೊಡ್ಡ ಲಂಪ್ಸಮ್ ಅಮೌಂಟ್ ಅನ್ನ ಪೇ ಮಾಡುತ್ತೆ BCCIಗೆ. ಇದು BCCIನ ನಂಬರ್ 1 ಇನ್ಕಮ್. ಎರಡನೇದಾಗಿ ಈ ಟೈಟಲ್ ಸ್ಪಾನ್ಸರ್ ಅಂತ, ಫಾರ್ ಎಕ್ಸಾಂಪಲ್ ಟಾಟಾ IPL ಅಥವಾ ವಿವೋ IPL ಅಂತ ಇತ್ತಲ್ಲ, ಆ ಟೈಟಲ್ ಸ್ಪಾನ್ಸರ್ ಇಂದ BCCIಗೆ ದೊಡ್ಡ ಅಮೌಂಟ್ ಬರುತ್ತೆ. ಸೊ ಆ ಅಮೌಂಟ್ ಅನ್ನ ಎಲ್ರಿಗೂ ಕೂಡ, ಎಲ್ಲಾ ಟೀಮ್ಗೂ ಕೂಡ ಶೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ IPL ನ ಮೀಡಿಯಾ ರೈಟ್ಸ್ ಏನಿದೆ ಅದು 48,000 ಕೋಟಿಗೆ ಏನು ಸೇಲ್ ಆಗಿದೆ. ಸೊ ಅದನ್ನ ಒಂದಿಷ್ಟು ಪರ್ಸೆಂಟೇಜ್ ಎಲ್ರಿಗೂ ಕೂಡ ಕೋಟಿಗಟ್ಟಲೆ ಪ್ರತಿಯೊಂದು ಫ್ರಾಂಚೈಸ್ಗೂ ಕೂಡ ಬರುತ್ತೆ. ಓಕೆನಾ? ಇದು ಮೇಜರ್ ಬಿಗ್ಗೆಸ್ಟ್ ಇನ್ಕಮ್ ಒಂದು IPL ಫ್ರಾಂಚೈಸಿಗೆ. ಯಾರೇ ಒಂದು IPL ಟೀಮನ್ನ ಪರ್ಚೇಸ್ ಮಾಡಿದ್ರೆ ಸೆಂಟ್ರಲ್ IPL ರೆವೆನ್ಯೂ ಶೇರ್, ಇದು ಬಿಗ್ಗೆಸ್ಟ್ ಇನ್ಕಮ್ ನಂಬರ್ 1. ಎರಡನೇದು ಬ್ರಾಡ್ಕಾಸ್ಟಿಂಗ್ ರೈಟ್ಸ್. ಈಗ ಸ್ಟಾರ್ ಸ್ಪೋರ್ಟ್ಸ್, ಜಿಯೋ ಸಿನಿಮಾ ಒಂದು ದೊಡ್ಡ ಅಮೌಂಟ್ ಅನ್ನ ಪೇ ಮಾಡ್ತಾರೆ. ನಾವು ನಿಮ್ಮ IPL ಇವೆಂಟ್ ಅನ್ನ ಬ್ರಾಡ್ಕಾಸ್ಟ್ ಮಾಡ್ತೀವಿ ಅಂತ. ಸೊ ಆ ರೈಟ್ಸ್ಗೆ ಬಿಡ್ಡಿಂಗ್ ನಡೆಯುತ್ತೆ ಬೇರೆ ಬೇರೆ ಚಾನಲ್ಗಳಿಗೆ. ಸೋನಿ ಇರುತ್ತೆ, ಹಾಗೇನೆ ಇನ್ನು ಬೇರೆ ಬೇರೆ ಚಾನಲ್ಗಳಿವೆ. ಸೊ ಇವೆಲ್ಲವೂ ಕೂಡ ಸ್ಟಾರ್ ಸ್ಪೋರ್ಟ್ಸ್, ಜಿಯೋ ಸಿನಿಮಾ ಇವರೆಲ್ಲರೂ ಕೂಡ ಫೈಟ್ ಮಾಡ್ತಾರೆ. ಸೊ ಇದರಲ್ಲಿ ಫೈನಲಿ ಸಿಕ್ಕಿರೋದು ಇವ್ರಿಗೆ, ಯಾರಿಗೆ? ಜಿಯೋ ಸಿನಿಮಾ ಅವರಿಗೆ. ಅವರು ಕೂಡ ದೊಡ್ಡ ಅಮೌಂಟ್ ಏನು ಪೇ ಮಾಡ್ತಾರೆ, ಅದನ್ನು ಕೂಡ ಶೇರ್ ಮಾಡಲಾಗುತ್ತೆ. ಇದು ಎರಡನೇ ಸೋರ್ಸ್ ಆಫ್ ಇನ್ಕಮ್. ಹಾಗೆ ಮೂರನೇದು ಸ್ಪಾನ್ಸರ್ಶಿಪ್ಸ್. ಯಾವ್ದ್ಯಾವ್ದು ಸ್ಪಾನ್ಸರ್ಸ್ ಬರ್ತಾರೆ, ಇದು ಕೂಡ ಹ್ಯೂಜ್. ಅದು RCB ಅಂತ ಬ್ರ್ಯಾಂಡ್ ಇದೆಯಲ್ಲ, ಸ್ಪಾನ್ಸರ್ಸ್ ಅಂತೂ ಕಿತ್ಕೊಂಡ್ಬರುತ್ತೆ. ಅಷ್ಟರ ಮಟ್ಟಿಗೆ ಬ್ರ್ಯಾಂಡ್ ಇದೆ. ವಿರಾಟ್ ಕೊಹ್ಲಿ ಅಂತ ಫೇಸ್ ಇದೆ. ಯಾಕೆ ನೋಡಿ, ದೊಡ್ಡ ಪ್ಲೇಯರ್ಗಳನ್ನ ರಿಟೈರ್ ಮಾಡೋಕೆ ಒಪ್ಪಲ್ಲ ಅಂತಂದ್ರೆ ಟೀಮ್ಗಳು, ಧೋನಿ ಅಂತ ಪ್ಲೇಯರ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಕೊಡಲ್ಲ. ಯಾಕೆ ಅಂತಂದ್ರೆ ಅವ್ರನ್ನ ನೋಡಿನೇ ಒಂದಷ್ಟು ಬ್ರ್ಯಾಂಡ್ಗಳು ಬರ್ತವೆ, ಅದು ಕೂಡ ಕೋಟಿಗಟ್ಲೆ. ಇನ್ನು ಈ ಸ್ಪಾನ್ಸರ್ಶಿಪ್ ಅಲ್ಲೂ ಕೂಡ ಹಲವಾರು ರೀತಿ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಜರ್ಸಿ ಸ್ಪಾನ್ಸರ್, ಮೇನ್ ಆಗಿ ಜರ್ಸಿ ಸ್ಪಾನ್ಸರ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೀಮ್ ಇಂಡಿಯಾ ಅಂತಂದ್ರೆ ಟೀಮ್ ಇಂಡಿಯಾ ಅಡಿಡಾಸ್ ಅವ್ರು ಏನೀಗ ಜರ್ಸಿ ಸ್ಪಾನ್ಸರ್ ಆಗಿದ್ದಾರೆ. ಸೊ ಹಾಗೆ ಜರ್ಸಿ ಒಂದು ಮೈನ್ ಸ್ಪಾನ್ಸರ್ ಇರುತ್ತೆ. ಈಗ ನಮ್ದ್ರಲ್ಲೂ ಕೂಡ ನೀವು ನೋಡಿರ್ತೀರಾ, ನಥಿಂಗ್ ಈಗೇನಿದೆ, ಸೊ ಅವರು ಒಂದು ಸ್ಪಾನ್ಸರ್ಸ್, ಅದರಲ್ಲಿ ಟೈಟಲ್ ಸ್ಪಾನ್ಸರ್ಸ್ ಇರ್ತಾರೆ. ಹಾಗೆ ಈ ಟಿ ಶರ್ಟ್ ಮೇಲೆ ಬೇರೆ ಬೇರೆ ಲೋಗೋಗಳಿರುತ್ತೆ. ನೀವು ನೋಡಿರ್ತೀರಿ, ಟಿಕೆಟ್ ಅನ್ನೋದು ಬರುತ್ತೆ, KEI ಅಂತ ನೀವು ಟಿ ಶರ್ಟ್ ಹಿಂದ್ಗಡೆ ನೋಡಿರ್ತೀರಾ, ಬಿರ್ಲಾ ಎಸ್ಟೇಟ್ಸ್ ಅನ್ನೋದು ಬರುತ್ತೆ. ಸೊ ಹೀಗೆ ಜರ್ಸಿ ಮೇಲೆ ಬರುವಂತ ಫೋಟೋಗಳು, ಬ್ರ್ಯಾಂಡ್ಗಳು, ಅವರು ಕೂಡ ಕೋಟಿಗಟ್ಲೆ, ಒಂದು ಮಿನಿಮಮ್ ಒಂದು 100 ಕೋಟಿ ಪರ್ ಇಯರ್ ವಿಸಿಬಿಲಿಟಿಗೆ ಅಂತಾನೆ ಪೇ ಮಾಡೋರು ಇರ್ತಾರೆ. ಸೊ ಈ ಸಣ್ಣ ಪುಟ್ಟ ಎಲ್ಲ ಸೇರಿ ಮೇನ್ಸ್ ಟೈಟಲ್ ಸ್ಪಾನ್ಸರ್ಗೆಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಮೇನ್ ಸೆಂಟ್ರಲ್ ಬರುವಂಥದ್ದು ಈಗ ನಥಿಂಗ್ ಏನಿದೆ, ಕತಾರ್ ಏರ್ವೇಸ್, ಇದಕ್ಕೆ ಇನ್ನೂ ಜಾಸ್ತಿ ಇರುತ್ತೆ. ಆದರೆ ಸಣ್ಣ ಪುಟ್ಟದು ಸೈಡಲ್ಲಿ ಏನೋ ಸ್ಟಿಕ್ಕರ್ಗಳು ಬರುತ್ತಲ್ಲ, ಅವೆಲ್ಲವೂ ಕೂಡ ಅವರು ಒಂದು 50ರಿಂದ 100 ಕೋಟಿ ಅಷ್ಟಿರುತ್ತೆ. ಇದು ಮತ್ತೊಂದು ಸೋರ್ಸ್ ಆಫ್ ಇನ್ಕಮ್. ಹಾಗೆ ನಾಲ್ಕನೇದು ಟಿಕೆಟ್ ಸೇಲ್ಸ್. ಮ್ಯಾಚ್ ದಿನ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೊನ್ನೆ ಟಿಕೆಟ್ ಸೇಲ್ ಆಯಿತು. 3,750 ಟಿಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಗೊತ್ತಿರೋ ಹಾಗೆ 45-50 ಸಾವಿರದವರೆಗೂ ಟಿಕೆಟ್ ಇದೆ. ಸೊ RCB ಅಂತ ಒಂದು ಫ್ರಾಂಚೈಸ್ ಬಂದಾಗ, ಅದು ಚಿನ್ನಸ್ವಾಮಿ ಕಡಿಮೆ ಆಯಿತು, 30,000 ಕೆಪಾಸಿಟಿ ಇರೋದು, 30-35,000. ಅದೇನಾದರೂ 1,00,000 ಕೆಪಾಸಿಟಿ ಆದರೆ ಇನ್ನೂ ಕೂಡ ಸಿಗುತ್ತೆ. ಗುಜರಾತ್ ಟೈಟನ್ಸ್ ಅಂತ ಟೀಮ್ಗೆ ಅದು ಫುಲ್ ಆಗಲ್ಲ, ಬಹಳ ಕಡಿಮೆ ಫುಲ್ ಆಗೋದು. ಬಟ್ ಬಿಗ್ ಮ್ಯಾಚಸ್ ಅಲ್ಲಿ ಫುಲ್ ಆದಾಗ ಅವರಿಗೆ ಒಳ್ಳೆ ಇನ್ಕಮ್ ಸಿಗುತ್ತೆ. ಒಂದು ಮ್ಯಾಚ್ ಏನಿದೆ, ಒಂದು ಮ್ಯಾಚ್ ಅಲ್ಲಿ ಬರುವಂತ ಇನ್ಕಮ್ ಸುಮಾರು ಒಂದು 10-15 ಕೋಟಿ ಒಂದು ಮ್ಯಾಚ್ ಇಂದ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಅಲ್ಲಿಗೆ ನಿಮಗೆ ಓವರ್ ಆಲ್ ನೀವು ನೋಡ್ತಾ ಇರ್ತೀರ, 14 ಮ್ಯಾಚ್ ಅಂತಂದ್ರೆ ಎಷ್ಟಾಗುತ್ತೆ? ಅದೇ ಒಂದು 200 ಕೋಟಿವರೆಗೆ ಆಗುತ್ತೆ. ಇದು ಮತ್ತೊಂದು ಸೋರ್ಸ್ ಆಫ್ ಇನ್ಕಮ್. ಸೊ ಇದರ ಜೊತೆಗೆ ಬೇರೆ ಏನು ಇನ್ಕಮ್ ಇದೆ ಅಂತ ನೋಡಿದ್ರೆ, ಐದನೇ ಸೋರ್ಸ್ ಆಫ್ ಇನ್ಕಮ್ ಮರ್ಚೆಂಡೈಸ್ ಸೇಲ್ಸ್. ಈಗ ನಿಮ್ಮ ಟೀಮ್ನ ವೆಬ್ಸೈಟ್ ಅಲ್ಲಿ ಅಥವಾ ಆ್ಯಪ್ ಅಲ್ಲಿ ಜರ್ಸಿ ಇರುತ್ತೆ, ಕ್ಯಾಪ್ ಇರುತ್ತೆ, ಫ್ಯಾನ್ ಗೇರ್ ಅಂತ ಇರುತ್ತೆ. ಸೊ ಆನ್ಲೈನ್ ಪ್ಲಸ್ ಸ್ಟೇಡಿಯಂ ಸೇಲ್ಸ್ ಏನಿರುತ್ತೆ ಅಲ್ಲೂ ಕೂಡ ಸೇಲ್ ಮಾಡ್ತಾ ಇರ್ತಾರೆ ಸ್ಟೇಡಿಯಂ ಒಳಗಡೆ. ಸೊ ಹಾಗೆ ಬೇರೆ ಬೇರೆ ರೀತಿಯಾದಂಥ ಕ್ಯಾಂಪೇನ್ಗಳನ್ನು ಮಾಡಿ ಒಂದಷ್ಟು ಸೇಲ್ ಆಗ್ತಾ ಇರುತ್ತೆ. ಸೊ RCB ಅಂತೂ ನಿಮ್ಗೆ ಗೊತ್ತು, RCB ಫ್ಯಾನ್ಸ್ ಅಂತೂ ಜರ್ಸಿಗಳನ್ನ, ಕ್ಯಾಪ್ಗಳನ್ನ, ಶೂಗಳು, ಏನೇನು ಬೇಕು ಎಲ್ಲವನ್ನು ಕೂಡ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ RCB ಫ್ರಾಂಚೈಸಿ ತಗೊಂಡವ್ರಿಗಂತೂ ಯಾವುದೇ ಟೆನ್ಷನ್ ಇಲ್ಲ. ಆಟೋಮೆಟಿಕ್ಲಿ ಬಿಸಿ ಬಿಸಿ ದೋಸೆ ಸೇಲ್ ಆಗದ ಹಾಗೆ ಸೇಲ್ ಆಗ್ತಾ ಇರುತ್ತೆ. ಇದು ಮತ್ತೊಂದು ಐದನೇ ಸೋರ್ಸ್ ಆಫ್ ಇನ್ಕಮ್, ಮರ್ಚೆಂಡೈಸ್. ಅದನ್ನ ನೀವು ಹೇಗೆ ಪ್ರಮೋಟ್ ಮಾಡ್ತೀರಾ, ಮಾರ್ಕೆಟ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. RCBಗಂತೂ ಮಾರ್ಕೆಟ್ ಮಾಡೋದು ವೆರಿ ಈಸಿ.
ಸೋಷಿಯಲ್ ಮೀಡಿಯಾ ಕೂಡ ಅಲ್ಲಿಂದ ಕೂಡ ಅವರು ಸೇಲ್ಗಳನ್ನು ಮಾಡ್ತಾರೆ. ಅವರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲೆಲ್ಲಿ ಇದ್ದಾರೆ, ಟ್ವಿಟರ್ ಎಲ್ಲ ಕಡೆ ಕೂಡ ತಮ್ಮ ಪ್ರಾಡಕ್ಟ್ಗಳನ್ನು ಅವರು ಸೇಲ್ ಮಾಡ್ತಾರೆ. ಇನ್ನು 6ನೇದು ಬಂದು ಡಿಜಿಟಲ್ ಅಂಡ್ ಸೋಷಿಯಲ್ ಮೀಡಿಯಾ ರೆವೆನ್ಯೂ. ಒಂದು ಯೂಟ್ಯೂಬ್. RCBಯ ಯೂಟ್ಯೂಬ್ ಫಾಲೋವರ್ಸ್ ಅಂತೂ ಸಖತ್ತಾಗಿದ್ದಾರೆ. ಎಲ್ಲ ಪೋಸ್ಟ್‌ಗಳು ಓಡ್ತಾ ಇರುತ್ತೆ. RCB ಇನ್ಸೈಡರ್, ದಾನಿಶ್ ಸೇಠ್ ಅವರ ವಿಡಿಯೋಗಳು ಕೂಡ ಸಖತ್ತಾಗಿ ಓಡುತ್ತೆ. ಇದು ಮೈನ್. ಇನ್‌ಸ್ಟಾಗ್ರಾಮ್ ಮಾನಿಟೈಸೇಷನ್ ಇಂದ ಒಂದಷ್ಟು ದುಡ್ಡು ಬರುತ್ತೆ ಅವ್ರಿಗೆ. ಹಾಗೆ ಅದೊಂದು ಸಣ್ಣ ಅಮೌಂಟ್ ಅಂತ ಅನ್ಸ್ಬೋದು, ಬಟ್ ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ ಅವ್ರಿಗೆ. ಇನ್‌ಸ್ಟಾಗ್ರಾಮ್ ಪ್ರಮೋಷನ್ಸ್ ಇದು ಮತ್ತೊಂದು ಮೇನ್ ಆಗಿರೋದು. ಇನ್‌ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಕೊಲಾಬ್ ಆಗ್ತಾ ಇರ್ತಾರೆ. ನೀವು ಬಿಗ್ ಬಾಸ್ಕೆಟ್ ಜೊತೆ ನೋಡ್ತಾ ಇರ್ತೀರಾ, ಪೂಮಾ ಜೊತೆ ನೋಡ್ತಾ ಇರ್ತೀರಾ. ಹೀಗೆ ದೊಡ್ಡ ಬ್ರ್ಯಾಂಡ್‌ಗಳು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಕೊಡ್ತವೆ. ಸೊ ಆ ಕಾರಣಕ್ಕೆ ಇನ್‌ಸ್ಟಾಗ್ರಾಮ್ ಪ್ರಮೋಷನ್ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್. ನಮ್ಮ RCB ಜೊತೆ ಕೂಡ ಬ್ರ್ಯಾಂಡ್‌ಗಳು ಸಾಕಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್‌ಗಳು ಕೊಲಾಬ್ ಆಗಿವೆ. ಸೊ ಅದರಿಂದ ಕೂಡ ಅವ್ರಿಗೆ ಕೋಟಿಗಟ್ಟಲೆ ಹಣ ಬರುತ್ತೆ. ಸೊ ಇದು ಬಿಗ್ ಟೀಮ್ಸ್. RCB, ಚೆನ್ನೈ ಅಂತ ಟೀಮ್‌ಗಳಿಗೆ ಈಸಿಯಾಗಿ ಫ್ಯಾನ್ ಎಂಗೇಜ್‌ಮೆಂಟ್ ಜಾಸ್ತಿ, ಕಂಟೆಂಟ್ ಕೂಡ ಕೊಡ್ತಾರೆ. ಈಸಿಲಿ ಅವರಿಗೆ ಸೇಲ್ ಆಗುತ್ತೆ ಅವರ ವಸ್ತುಗಳು. ಇನ್ನು ಬ್ರ್ಯಾಂಡ್ ವ್ಯಾಲ್ಯೂ ಗ್ರೋತ್. ಇದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ನಿಮ್ಗೆ ಅನ್ಸ್ಬೋದು 16,706 ಕೋಟಿ ಕೊಟ್ರಪ್ಪ. ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದು ನಾನು ಒಂಚೂರು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸಿಂಪಲ್ ಆಗಿ ನೋಡೋದಾದ್ರೆ ಒಂದು ವರ್ಷಕ್ಕೆ 600ರಿಂದ 700 ಕೋಟಿ ಒಂದು ಟೀಮಿಗೆ ಬರುತ್ತೆ. ತುಂಬಾ ಹೈ ಏನಾದರೂ ಸೇಲ್‌ಗಳಾಯ್ತು, ಪ್ರಮೋಷನ್ಸ್ ಆಯ್ತು ಅಂತಾರೆ 1,000 ಕೋಟಿ ಒಂದು ವರ್ಷಕ್ಕೆ ಅಂತ. ನಿಮ್ಗೊಂದು ಪ್ರಶ್ನೆ ಮೂಡ್ಬೋದು ಈಗ, 1,000 ಕೋಟಿ ಒಂದು ವರ್ಷಕ್ಕಾ? ಹಾಗಾದ್ರೆ 16,706 ಕೋಟಿ ಖರ್ಚು ಮಾಡಿ ಬರೀ 1,000 ಕೋಟಿ ಬಂದ್ರೆ ಎಷ್ಟು ವರ್ಷ ಕಾಯ್ಬೇಕು ಇವ್ರು ಹಾಕಿರುವಂಥ ಇನ್ಕಮ್ ಬರಬೇಕು ಅಂತಂದ್ರೆ? ಅದರಲ್ಲೂ 1,000 ಕೋಟಿಲಿ ಎಲ್ಲ ಹೋಗಿ ಲಾಭ ಎಷ್ಟು ಬರುತ್ತೆ? ಅದು ಕೂಡ ಪ್ರಶ್ನೆ ಬರುತ್ತೆ ಅಲ್ವಾ? ಖರ್ಚಿರುತ್ತೆ, ಈ ಟೀಮ್‌ನ ಮ್ಯಾನೇಜ್ ಮಾಡಬೇಕು. ಸೊ ಹೀಗೆ. ಬಟ್ ಇಲ್ಲೇನು ಅಂತಂದ್ರೆ ಒಂದು ಬರೀ ಆ ವರ್ಷದ 1,000 ಕೋಟಿ ಅಥವಾ 700ರಿಂದ 1,000 ಕೋಟಿ ಮಾತ್ರ ಅವರು ಡಿಪೆಂಡ್ ಆಗಿರಲ್ಲ. 16,700 ಕೋಟಿಗೆ ಒಂದು ಟೀಮನ್ನ ಪರ್ಚೇಸ್ ಮಾಡಿದಾರಂತಂದ್ರೆ, ಅದೊಂಥರ ಬಾಂಡ್ ತಗೊಂಡ ಹಾಗೆ. ನೀವು ಹೇಗೆ ಬಾಂಡನ್ನು ತೆಗೆದುಕೊಳ್ತೀರಾ, ಸೊ ಹಾಗೆ ಇರುತ್ತೆ. ಸೊ ಆ ಬಾಂಡ್ ನೀವು ಖರೀದಿ ಮಾಡಿ 16,000 ಇರೋದು. 16,700 ಕೋಟಿ ಏನಿದೆ, ಸೊ ಅದು ನಿಮ್ಗೆ ಸುಮಾರು ಒಂದು 4-5 ವರ್ಷ ಆದ್ಮೇಲೆ 20-25,000 ಕೋಟಿಗೆ ಹೋಗ್ಬೋದು. ಯಾಕಂದ್ರೆ ನಾವು 400 ಕೋಟಿಗೆ 2008ರಲ್ಲಿ ಟೀಮನ್ನ ಪರ್ಚೇಸ್ ಮಾಡಿದ್ದು. ಇವತ್ತದು 16,700 ಕೋಟಿಗೆ ಹೋಗಿದೆ. ಸೊ ಹಾಗೆ ಇದನ್ನ ನೀವೇನೀಗ ಪರ್ಚೇಸ್ ಮಾಡಿದ್ದೀರಾ 16,700 ಕೋಟಿ, ಇದೊಂಥರ ಬಾಂಡ್ ತಗೊಂಡಿಟ್ಟ ಹಾಗೆ. ನೀವೊಂದು 5 ವರ್ಷ ಆದ್ಮೇಲೆ ಅದು 25,000 ಕೋಟಿ ಹೋಗುತ್ತೆ. ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ಸ್ಟೇಕ್ಸ್ ನೀವು ಸೇಲ್ ಮಾಡಬೇಕಾದ್ರೆ ಅದನ್ನ ಆ ರೇಟಿಗೆ ಸೇಲ್ ಮಾಡೋದು, ಅದು ಲಾಭ ನಿಮ್ಗೆ. ಸೊ ಇದು ಕ್ಯಾಲ್ಕುಲೇಷನ್ಸ್. ನಿಮ್ಗೆ ವರ್ಷ ವರ್ಷ ಒಂದಿಷ್ಟು ಇನ್ಕಮ್ ಬರ್ತಾ ಇರುತ್ತೆ. ಅದರ ಜೊತೆಗೆ ನಿಮ್ಮ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದು ಟೋಟಲ್ ನಿಮ್ಗೆ ಇರುವಂತ ಇಷ್ಟು ನಿಮ್ಗೆ ಪ್ರಾಫಿಟ್ ಇದೆ. BCCI ಶೇರ್ ಇದೆ, ಸ್ಪಾನ್ಸರ್ ಇದೆ, ಟಿಕೆಟ್ಸ್ ಇದೆ, ಹಾಗೆ ಮರ್ಚೆಂಡೈಸ್ ಇದೆ, ಡಿಜಿಟಲ್ ಇದೆ. ಸೊ ಹೀಗೆ ಒಂದು ಟೀಮ್ ಇನ್ಕಮ್ ಅನ್ನ ಜನರೇಟ್ ಮಾಡುತ್ತೆ. ಸೊ ನಿಮ್ಗೆ ಇದ್ದಂಥ ಡೌಟ್ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. RCBಯನ್ನ ಅಥವಾ ಯಾವುದೇ ಟೀಮನ್ನ ಯಾಕೆ ಇಷ್ಟು ಕಾಸ್ಟ್ಲಿ ಅಮೌಂಟಿಗೆ ತಗೊಳ್ತಾರೆ ಅಂತಂದ್ರೆ, ಅವ್ರಿಗೆ ಅಷ್ಟೇ ಲಾಭ ಇದೆ. ಲಾಭ ಇಲ್ಲದೆ ಯಾರೂ ಕೂಡ ಪರ್ಚೇಸ್ ಮಾಡಲ್ಲ. ಸೊ RCBಯ ಫ್ರಾಂಚೈಸ್ ಓವರ್ ಆಲ್ ಇಷ್ಟು ಅರ್ನ್ ಮಾಡ್ತಾರೆ ಪ್ರತಿ ಇದರಲ್ಲಿ.